ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿರೀಕ್ಷಿಸಿದ ಹಾಗೆಯೇ ನಡೆದಿದೆ. ಯಾವಾಗ ಲೋಕಸಭೆ ರಾಜ್ಯಸಭೆಯಲ್ಲಿ ನಿರ್ವಿಘ್ನವಾಗಿ ವಕ್ಫ್ ಮಸೂದೆ ಪಾಸ್ ಆಗತ್ತೋ ಅದಾದ ತಕ್ಷಣ ಈ ಜಿಹಾದಿಗಳಿಗೆ, ಈ ವಿಪಕ್ಷದವ್ರಿಗೆ, ಈ ಕಾಂಗ್ರೆಸ್ನವ್ರಿಗೆ ತಡ್ಕೊಳಿಕ್ಕಾಗೋದಿಲ್ಲ. ಇದನ್ನು ಹೇಗಾದರೂ ಮಾಡಿ ತಡಿಬೇಕು ಅನ್ನುವಂಥ ಶತಪ್ರಯತ್ನವನ್ನು ಶತಾಯುಗತಾಯ ಮಾಡ್ತಾ ಇದ್ದಾರೆ. ಇವರು ಮಾಡ್ತಾರೆ ಅಂತ ನರೇಂದ್ರ ಮೋದಿಗೂ ಮುಂಚೆ ಗೊತ್ತಿರುತ್ತೆ, ಅಮಿತ್ ಶಾಗೂ ಮುಂಚೆ ಗೊತ್ತಿರುತ್ತೆ, ಈ ದೇಶದ ಕಾನೂನು ಪಂಡಿತರಿಗೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಾಳೆ ಯಾವುದೇ ಮಸೀದಿಯನ್ನು ನಾವು ಪಾಸ್ ಮಾಡಿದ್ದೆ ಆದ ಮೇಲೆ ಇವರು ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗ್ತಾರೆ, ಮೊರೆ ಹೋಗ್ತಾರೆ. ಈಗ ಅದರ ಪ್ರಕಾರ ಮೊಹಮ್ಮದ್ ಜಾವೇದ್ ಅಂತೇಳಿ ಕಾಂಗ್ರೆಸ್ಸಿನ ಒಬ್ಬ MP, ಈತ ಬಿಹಾರದ ಕಿಶನ್ಗಂಜ್ನ MP. ಈತ ಸುಪ್ರೀಂ ಕೋರ್ಟಿನ ಮೊರೆ ಹೋಗಿದ್ದಾನೆ. ಹೋಗಿ ಈ ವಕ್ಫ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ದು ಎಷ್ಟರ ಮಟ್ಟಿಗೆ ಸೂಕ್ತ, ಇದರ ಸಿಂಧುತ್ವವನ್ನು ಪ್ರಶ್ನಿಸಿ ಆತ ಸುಪ್ರೀಂ ಕೋರ್ಟ್ನಲ್ಲಿ ಮೊಕದ್ದಮೆ ದಾಖಲಿಸಿದ್ದಾನೆ. ಈತ ಒಬ್ಬನೇ ಅಲ್ಲ, AIMIMನ ಏಕಮೇವ ಸಂಸತ್ ಸದಸ್ಯರಾದಂಥ, ಈ ಭಾರತ ದೇಶದ ಮುಸಲ್ಮಾನರನ್ನೆಲ್ಲ ತಾನು ಗುತ್ತಿಗೆ ತೆಗೆದುಕೊಂಡಿದ್ದೀನಿ ಅಂತ ಪರಿಭಾವಿಸಿರುವ ಅಸಾದುದ್ದೀನ್ ಓವೈಸಿ ಕೂಡ ಕೋರ್ಟಿಗೆ ಮೊರೆ ಹೋಗಿದ್ದಾರೆ. ಹೋಗೋದಷ್ಟೇ ಅಲ್ಲ, ಅವ್ರ ಪ್ರಶ್ನೆಯನ್ನು ಮಾಡಿರೋದೇನಂತಂದರೆ ಮುಸಲ್ಮಾನರ ಹಕ್ಕುಗಳನ್ನು ಕಿತ್ತುಕೊಳ್ಳುವ ಪ್ರಯತ್ನ ನಡೀತಾ ಇದೆ ಅಂತ ಅವರು ಕೇಳಿರೋದು. ಇದರ ಮಧ್ಯೆ ಜಯರಾಮ್ ರಮೇಶ್ ಅವರು ಹೇಳಿದ್ದಾರೆ. ಜಯರಾಮ್ ರಮೇಶ್ ಅವರು, ನಾವು ಪಕ್ಷದಿಂದ ನಾವು ಕೂಡ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತೀವಿ. ಸೋನಿಯಾ ಗಾಂಧಿ ಆಗಲಿ, ರಾಹುಲ್ ಗಾಂಧಿ ಆಗಲಿ, ಪ್ರಿಯಾಂಕಾ ವಾಡ್ರಾ ಆಗಲಿ 2 ದಿವಸ ಚಕಾರ ಶಬ್ದ ಮಾತಾಡಲಿಲ್ಲ. ಪ್ರಿಯಾಂಕಾ ವಾಡ್ರಾ ಅಂತೂ ವಿಪ್ಪನ್ನೇ ಉಲ್ಲಂಘನೆ ಮಾಡಿ ಸಂಸತ್ತಿಗೆ ಬರಲಿಲ್ಲ, ಕಾಲೇ ಇಡಲಿಲ್ಲ. ರಾಹುಲ್ ಗಾಂಧಿ ಬಂದರೂ ಮೂಕ ಪ್ರೇಕ್ಷಕರಾಗಿ ಕೂತಿದ್ರು. ನಾನು ಹೇಳಿದೆ ಅದನ್ನ ಮೊನ್ನೆ, ಏನಂತ, ಈ ಟೆನ್ನಿಸ್ ಆಡುವಾಗ ಪ್ರೇಕ್ಷಕರು ಎಡಗಡೆಯಿಂದ ಬಲಗಡೆ, ಬಲಗಡೆಯಿಂದ ಎಡಗಡೆ, ಎಡಗಡೆಯಿಂದ ಬಲಗಡೆ, ಬಲಗಡೆಯಿಂದ ಎಡಗಡೆ ನೋಡ್ತಾರಲ್ಲ, ಆ ಥರ ನೋಡ್ಕೊಂಡು ಕೂತಿದ್ರು. ಅಷ್ಟೇ ಕೂಡೋದಲ್ಲ, ಮಧ್ಯೆ ಮಧ್ಯೆ ಎದ್ದು ಹೋದರು, ಊಟ ಗೀಟ ಮಾಡ್ಕೊಂಬಂದರು. ರಾತ್ರಿ ಬೆಡ್ರೂಮ್ಗೆ ಹೋಗುವಾಗ ಯಾವ ರೀತಿ ಚಪ್ಪಲಿ ಹಾಕ್ಕೊಂಡು, ಸ್ಲಿಪ್ಪರ್ಸ್ ಹಾಕ್ಕೊಂಡು, ಟ್ರ್ಯಾಕ್ ಪ್ಯಾಂಟ್ ಟೀ ಶರ್ಟ್ ಹಾಕ್ಕೊಂಡು ಬರ್ತಾರೆ, ಆ ರೀತಿ ಸಂಸತ್ತಿಗೆ ವೋಟಿಂಗಿಗೆ ಬಂದಿದ್ದರು. ಅದು ದೊಡ್ಡ ಮಟ್ಟದ ವೈರಲ್ ಆಯಿತು. ಸೋನಿಯಾ ಗಾಂಧಿ ಒಂದು ಚಕಾರ ಶಬ್ದವನ್ನು ರಾಜ್ಯಸಭೆಯಲ್ಲಿ ಮಾತಾಡಲಿಲ್ಲ. ಆದರೆ ತಮ್ಮ ನಿನ್ನೆ ಕಾಂಗ್ರೆಸ್ಸಿನ ಸಂಸತ್ ಸದಸ್ಯರ ಸಭೆಯಲ್ಲಿ ಹೇಳಿದ್ದಾರೆ, ಬುಲ್ಡೋಸ್ ಮಾಡಿ ಇದನ್ನು ಪಾಸ್ ಮಾಡಿದ್ದಾರೆ. ಅಂದರೆ ಒತ್ತಾಯಪೂರ್ವಕವಾಗಿ ಈ ಮಸೂದೆಯನ್ನು ಅಂಗೀಕರಿಸಲಾಗಿದೆ ಅಂತ. ಇವರು ಇಡೀ ಕುಟುಂಬದವರು ಸಂವಿಧಾನವನ್ನು ಎತ್ತಿ ಹಿಡಿತೀವಿ ಅಂತ ರಾಹುಲ್ ಗಾಂಧಿ ಪುಸ್ತಕ ಹಿಡ್ಕೊಂಡು ಕಂಡು ಕಡೆ ಓಡಾಡ್ತಾರೆ. ಸಂವಿಧಾನ ಹೇಳುತ್ತೆ, ಯಾವುದೇ ಒಂದು ಮಸೂದೆ ಪಾಸ್ ಆಗಬೇಕಾದ್ರೆ ಅದಕ್ಕೆ ಬಹುಮತ ಇರಬೇಕು, ಹಾಗೆ ಬಹುಮತ ಇದ್ದಲ್ಲಿ ಮಾತ್ರ ಅದು ಅಂಗೀಕಾರ ಆಗತ್ತೆ ಅಂತ ಸಂವಿಧಾನವೇ ಹೇಳುತ್ತೆ. ಆ ರೀತಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಂಗೀಕರಿಸಿದಂಥ ಒಂದು ಮಸೂದೆಯನ್ನು ಬುಲ್ಡೋಸರ್ ಮೂಲಕ ಇವರು ಅಂಗೀಕರಿಸಿದ್ದಾರೆ ಅಂತ ಹೇಳಿದರೆ ಇದಕ್ಕೆ ಏನಂತ ನಾವು ಹೇಳೋಣ, ನೀವು ಹೇಳಿ. ಮಜಾ ಅಂದರೆ 3 ಜನ ತುಟಿ ಪಿಟಕ್ಕೆ ಅನ್ನದೇ ಇರೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಕೇರಳದಲ್ಲಿರುವಂಥ ಕ್ರಿಶ್ಚಿಯನ್ ಪಾದ್ರಿಗಳು, ಕ್ಯಾಥೋಲಿಕ್ ಚರ್ಚ್ಗಳು ಈ ಮಸೂದೆ ಪಾಸ್ ಆಗಲೇಬೇಕು ಅಂತ ಹಠ ಹಿಡಿದಿದ್ವು. 174 ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ರು. ಮಸೂದೆ ಪಾಸ್ ಆದ ದಿವಸ ರಾತ್ರಿ 3 ಗಂಟೆಗೆ ಕೇರಳದಲ್ಲಿ ವಿಜಯ ಯಾತ್ರೆಯನ್ನು ಕೈಗೊಂಡರು ಕ್ರೈಸ್ತ ಪಾದ್ರಿಗಳು, ಕ್ರೈಸ್ತ ಸಮುದಾಯದವರು. ಕೇರಳದಲ್ಲಿ, ಬೇರೆ ದೇಶದ ಬೇರೆ ಭಾಗದಲ್ಲಿ ಏನಾಯಿತೋ ಗೊತ್ತಿಲ್ಲ, ಅಲ್ಲಿ ಮಾತ್ರ ರಾತ್ರೋರಾತ್ರಿ ಬೆಳಗಿನ ಜಾವ 3 ಗಂಟೆಗೆ ವಿಜಯ ಯಾತ್ರೆಯನ್ನು ಕೈಗೊಳ್ತಾರೆ, ಪಟಾಕಿಯನ್ನು ಸಿಡಿಸ್ತಾರೆ, ಸಂಭ್ರಮ ಪಡ್ತಾರೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ, ಕ್ರೈಸ್ತ ಸಮುದಾಯದ ಸುಮಾರು 600 ಕುಟುಂಬಗಳ 400 ಎಕರೆ ಜಮೀನನ್ನು ವಕ್ಫು ತನ್ನ ಹೆಸರಿಗೆ ಬರ್ಕೊಂಡ್ಬಿಟ್ಟಿತ್ತು, ಕದ್ದುಕೊಂಡಿತ್ತು, ಕಬಳಿಸಿತ್ತು. ಎಲ್ಲಿ ಹೋಗ್ಲಿಕ್ಕೂ ಸಾಧ್ಯ ಆಗಿರಲಿಲ್ಲ. ಯಾರ ಮೊರೆ ಹೋದರೂ ಇದಕ್ಕೆ ಪರಿಹಾರ ಸಿಗ್ತಿರಲಿಲ್ಲ. ಇದಕ್ಕಿದ್ದಂಥ ಏಕಮೇವವಾದಂಥ ಒಂದೇ ಒಂದು ಅಸ್ತ್ರ ಏನಂದರೆ, ಈ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತಂದರೆ ಮಾತ್ರ ಈ ಸಮಸ್ಯೆಯಿಂದ ನಾವು ಹೊರಗಡೆ ಬರ್ತೀವಿ ಅನ್ನುವಂಥ ಮನಸ್ಥಿತಿಯಲ್ಲಿದ್ದರೂ ಒತ್ತಡವನ್ನು ಕೇಂದ್ರದ ಮೇಲೆ ಹಾಕ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಈಗ ಮುಸಲ್ಮಾನರ ಮತಗಳು 26% ಇರುವಂಥ ವಯನಾಡ್ನಲ್ಲಿ ಸ್ವತಃ ಈ ಪ್ರಿಯಾಂಕಾ ವಾಡ್ರಾ ಏನಾದರೂ ಈ ಮಸೂದೆಯ ಪರವಾಗಿ ಮಾತಾಡಿಬಿಟ್ಟಿದ್ರೆ ಅಲ್ಲಿರುವಂಥ ಕ್ರೈಸ್ತರೆಲ್ಲ ಈಕೆ ವಿರುದ್ಧ ಆಗಿಬಿಡೋರು. ಅಷ್ಟೇ ಅಲ್ಲ,
ನಾಳೆ ಚುನಾವಣೆ ಇದೆ ಕೇರಳದಲ್ಲಿ ಮುಂದೆ 2026ರಲ್ಲಿ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಏನಾದರೂ ಒಂದು 4 ಸೀಟು ಗಿಟ್ಟಿಸ್ಕೋಬೇಕು ಅಂದರೆ ಈಗ ತಟಸ್ಥವಾಗಿದ್ದರೆ ಮಾತ್ರ ಸಾಧ್ಯ. ಅಪ್ಪಿತಪ್ಪಿ ನಾವು ಏನಾದರೂ ವಕ್ಫ್ ಕಾಯ್ದೆ ವಿರುದ್ಧವಾಗಿ ಅವತ್ತೇನಾರ ನಾವು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಆಗಲಿ, ಪ್ರಿಯಾಂಕಾ ವಾಡ್ರಾ ಆಗಲಿ, ಸೋನಿಯಾ ಗಾಂಧಿ ಆಗಲಿ ಮಾತಾಡಿದರೆ ಭಾಳ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಗೌರವ್ ಗೊಗೊಯ್ ಬೆನ್ನ ಮೇಲೆ, ಹೆಗಲ ಮೇಲೆ ಬಂದೂಕನ್ನಿಟ್ಟು ಗುಂಡನ್ನು ಹಾರಿಸುವ ಪ್ರಯತ್ನ ಮಾಡಿದರು. ಈಗ ಅವರ ಕೇರಳದಲ್ಲಿ ಮುಸಲ್ಮಾನರ ಪತ್ರಿಕೆ ಬಾಯಿಗೆ ಬಂದ ಹಾಗೆ ಇವ್ರನ್ನ ಬೈದು ಈಗ ಇವತ್ತು ಫ್ರಂಟ್ ಪೇಜ್ನಲ್ಲಿ ಸ್ಟೋರಿ ಮಾಡಿದೆ. ನೀವು ಯಾವ ಸೀಮೆಯ ಕಾಂಗ್ರೆಸ್ಸಿನವರು, ನೀವು ನಮ್ಮನ್ನು ರಕ್ಷಿಸ್ತೀರಿ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ನಿಮ್ಮ ಮತ ಹಾಕಿ ವಯನಾಡಿನಲ್ಲಿ ಗೆಲ್ಲಿಸಿದ್ವಿ. ಅಷ್ಟೇ ಅಲ್ಲ, ಕೇರಳದಲ್ಲಿ ನಿಮಗೆ ಸೀಟ್ಗಳನ್ನು ತಂದುಕೊಟ್ವಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಹಿತಾಸಕ್ತಿಯನ್ನು ಕಾಪಾಡುವುದರಲ್ಲಿ ನೀವು ವಿಫಲರಾಗಿದ್ದೀರಿ. ನೋಡಿ ಪರಿಸ್ಥಿತಿ ಹೇಗೆ ಬಂದ್ಬಿಡತ್ತೆ ಅಂದರೆ, ಯಾವುದು ತಮ್ಮ ವೋಟ್ ಬ್ಯಾಂಕ್ ಅಂತ ಇವರು ಅಂದ್ಕೊಂಡಿದ್ರು ಅಂಥ ವೋಟ್ ಬ್ಯಾಂಕು ಇದ್ದಕ್ಕಿದ್ದ ಹಾಗೆ ಧರಾಶಾಹಿಯಾಗಿ ಹೋಗುತ್ತೆ. ಒಂದು ಕಡೆ ಮುಸಲ್ಮಾನರು ನಮ್ಮ ಪರವಾಗಿ ನೀವು ಹೋರಾಟ ಮಾಡಲಿಲ್ಲ ಅಂತ ಅವರು ಕೋಪಿಷ್ಟರಾಗಿದ್ದಾರೆ. ಇನ್ನೊಂದು ಕಡೆ ಕ್ರಿಶ್ಚಿಯನ್ನರು ನೀವು ನಮ್ಮ ಜೊತೆ ಹಿತಾಸಕ್ತಿಯನ್ನು ಕಾಪಾಡ್ತಾ ಇಲ್ಲ, ನಮ್ಮ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಬಂತು ಅಂತ ಅವರು ಇವರನ್ನು ಬೈತಾ ಇದ್ದಾರೆ, ಅವಹೇಳನದಿಂದ ಮಾತಾಡ್ತಾ ಇದ್ದಾರೆ. ಅಲ್ಲಿಗೆ ಮುಖಭಂಗವಾಗಿದ್ದು ಪೂರ್ತಿ ಗಾಂಧಿ ಪರಿವಾರದವರಿಗೆ. ಈ ಮಧ್ಯೆ ಭಾಳ ದೊಡ್ಡ ದೊಡ್ಡ ಬೆಳವಣಿಗೆಗಳಾಗಿದ್ದಾವೆ. ನನಗೆ ಇದಕ್ಕಿಂತ ಮಜಾ ಅನಿಸಿದ್ದೆ ಅಂದರೆ, ಇವ್ರು ಕೋರ್ಟ್ಗೆ ಹೋಗಿದ್ದೇನಪ್ಪ ಅಂದರೆ ಮಜಾ ನೋಡಿ. ಸ್ವತಃ ಇವರ ಕಾಂಗ್ರೆಸ್ ಸರ್ಕಾರದಲ್ಲಿ 1993ರಲ್ಲಿ ಅವತ್ತಿದ್ದಂಥ ಪ್ರಧಾನಮಂತ್ರಿ PV ನರಸಿಂಹರಾವ್ ಅವರು ಯಾವುದೇ ವ್ಯಾಜ್ಯವಿದ್ರೂ ಕೂಡ, ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಂಥ ಯಾವುದೇ ವ್ಯಾಜ್ಯವಿದ್ರೂ ಕೂಡ ಕೋರ್ಟಿಗೆ ಹೋಗಬಾರದು ಅಂತ ಕಾನೂನಿನ ತಿದ್ದುಪಡಿ ತರ್ತಾರೆ. ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು. ವಕ್ಫ್ನ ಆಸ್ತಿಯ ಕುರಿತಾದಂಥ ಯಾವುದೇ ವ್ಯಾಜ್ಯ, ಜಗಳ ಏನಾದರೂ ಇದ್ದ ಸಂದರ್ಭದಲ್ಲಿ ಕೋರ್ಟ್ಗೆ ಹೋಗಬಾರದು. ನೀವು ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶವೇ ಇಲ್ಲ. ನೀವೇನಾದರೂ ತೀರ್ಮಾನ ಕೈಗೊಳ್ಳಬೇಕು ಅಂದರೆ, ನಿಮಗೆ ನ್ಯಾಯ ಬೇಕು ಅಂದರೆ ವಕ್ಫ್ ಟ್ರಿಬ್ಯುನಲ್ಗೆ ಹೋಗಬೇಕು, ಕೋರ್ಟಿನ ಕಟ್ಟೆ ಹತ್ತುವ ಹಾಗೆ ಇಲ್ಲ ಅಂತ ಕಾಂಗ್ರೆಸ್ಸೇ ಒಂದು ವಿಧೇಯಕ ಮಂಡನೆ ಮಾಡಿ ತಿದ್ದುಪಡಿಯನ್ನು ತರುತ್ತೆ. ಆದರೆ ಈಗ ಇದಕ್ಕೆ ವ್ಯತಿರಿಕ್ತವಾಗಿ ಈ ರೀತಿಯಾದಂಥ ತಿದ್ದುಪಡಿಯನ್ನು ಮಾಡಿದಾರಂತ ಅದೇ ಕೋರ್ಟಿಗೆ ಇವರು ಮೊರೆ ಹೋಗ್ತಾ ಇದ್ದಾರೆ. ಏನಂತ, ನಾವು ಈ ರೀತಿ ಕೋರ್ಟಿಗೆ ಹೋಗಬಾರದು ಅಂತ ಮಾಡಿದ್ವಿ, ಕೋರ್ಟಿಗೆ ಹೋಗಬಾರದು ಅಂತ ಮಾಡಿದ್ದೆ, ಇವರು ಕೋರ್ಟಿಗೆ ಹೋಗಬೇಕು ಅಂತ ಮಾಡಿದ್ದಾರೆ, ಅದರಲ್ಲಿ ಕೋರ್ಟಿಗೆ ಹೋಗಬಾರದು ಅಂತ ನೀವು ನಮ್ಗೆ ಆದೇಶ ಕೊಡಿ ಅಂತ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾ ಇದ್ದಾರೆ. ಈ ಅಸಾದುದ್ದೀನ್ ಓವೈಸಿ, ಈ ಮೊಹಮ್ಮದ್ ಜಾವೇದು, ಈ ಜಯರಾಮ್ ರಮೇಶು ನಾವು ಕೋರ್ಟಿಗೆ ಹೋಗಲಾರ್ದಾಗ ಮುಸಲ್ಮಾನರು ಕೋರ್ಟಿಗೆ ಹೋಗಿರಬಾರ್ದು ಅಂತ ಟ್ರಿಬ್ಯುನಲ್ನೇ ವ್ಯಾಜ್ಯ ಬಗೆಹರಿಯುವ ಒಂದು ಹಾಗೆ ಕೋರ್ಟು ಆದೇಶವನ್ನು ಮಾಡಲಿ, ತೀರ್ಪನ್ನು ಕೊಡಲಿ ಅಂತ ಕೋರ್ಟಿಗೆ ಕೇಳ್ತಾರೆ. ಈಗ ಕೋರ್ಟ್ ಹೇಳಬೇಕು, ಏನಂತ ಹೇಳಬೇಕು, ನೀವು ಯಾವುದೇ ವ್ಯಾಜ್ಯವನ್ನು ಈ ದೇಶದಲ್ಲಿ ತರೋದಾದರೂ ಕೂಡ ವಕ್ಫಿಗೆ ಸಂಬಂಧಪಟ್ಟಂಥದ್ದು ಕೋರ್ಟಿಗೆ ಬರೋ ಹಾಗೆಲ್ಲ ನಿಮಗೆ ಪರಿಹರಿಸ್ಕೋಬೇಕು ಅಂತ ಕೋರ್ಟ್ ಹೇಳಬೇಕು. ಅಂದರೆ ಕೋರ್ಟು ತನಗೆ ತಾನು ಬೆಲೆ ಇಲ್ಲ ಅಂತ ಹೇಳಬೇಕು. ಭಾಳ ವಿಚಿತ್ರವಾಗಿರುವಂಥ ಪ್ರಕರಣ, ವಿಲಕ್ಷಣವಾಗಿರುವಂಥ ಪ್ರಕರಣ, ವಿಕ್ಷಿಪ್ತವಾಗಿರುವಂಥ ಪ್ರಕರಣ. ಇದು ಅರ್ಥ ಮಾಡ್ಕೋಬೇಕಾದಂಥ ಸಂಗತಿ ಇದು. ಹಾಗೆ ಕೋರ್ಟ್ ಕೊಡತ್ತಾ, ಅದು ಆಲೋಚನೆ ಮಾಡಬೇಕಾದಂಥ ವಿಚಾರ. ಇದ್ರ ಜೊತೆ ಇನ್ನೊಂದಿದೆ, ಏನು, ಈ ಹಿಂದೆ ರಾಜೀವ್ ಗಾಂಧಿ ಸಂದರ್ಭದಲ್ಲಿ ಯಾವ ಶಾಬಾನು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ಆಕೆಗೆ ಪಾಪ ಪರಿಹಾರ ಕೊಡು ಅಂತ ಹೇಳುತ್ತೆ. ವಯಸ್ಸಾಗಿಬಿಟ್ಟಿರ್ತದೆ ವೃದ್ಧೆ, ಆಕೆಗೆ ಡೈವೋರ್ಸ್ ಕೊಟ್ಬಿಟ್ಟಿರ್ತಾನೆ ಗಂಡ, ಮುಖದ ಮೇಲೆ ಚಹಾ ಚೆಲ್ಲಿರ್ತಾನೆ. ನೋಡಿ ಎಂಥ ಅಮಾನವೀಯವಾಗಿ ವರ್ತಿಸ್ತಾರೆ ಇವರು ಅಂತ. ಶಾಬಾನು ತನಗೆ ಪರಿಹಾರ ನೀಡಬೇಕು, ಈ ವಯಸ್ಸಿನಲ್ಲಿ ನನ್ನ ಡೈವೋರ್ಸ್ ಕೊಟ್ಬಿಟ್ರೆ ನಾನು ಏನು ಮಾಡಲಿ, ತಲಾಕ್ ಅಂದರೆ ಏನು ಮಾಡಲಿ ಅಂತ ಕೋರ್ಟಿಗೆ ಮೊರೆ ಹೋಗಿರ್ತಾರೆ. ಕೋರ್ಟು ಪರಿಹಾರ ಕೊಟ್ಟಿರ್ತದೆ ಸುಪ್ರೀಂ ಕೋರ್ಟು. ಈ ರೀತಿ ಪರಿಹಾರವನ್ನು ಕೊಡುವಂಥ ಪದ್ಧತಿ ನಮ್ಮ ಮುಸ್ಲಿಂ ಪರ್ಸನಲ್ ಲಾನಲ್ಲಿಲ್ಲ. ನಮ್ಮಲ್ಲಿ ತಲಾಕ್ ಅಂತ ಹೇಳಿದ್ರೆ ಒಂದ್ಸಲ ಇಡಗಂಟು ಕೊಟ್ಟರೆ ಮುಗಿದೋಯ್ತು, ಆಮೇಲೆ ಎಂದೂ ಮೇಂಟೆನೆನ್ಸೇ ಕೊಡೋದಿಲ್ಲ ಅಂತ ಕಟ್ಟರ್ ಮುಲ್ಲಾಗಳೆಲ್ಲ ಹೋಗಿ ರಾಜೀವ್ ಗಾಂಧಿ ಮನೆ ಮುಂದೆ ಹೋಗಿ ಕೂತ್ಕೋತಾರೆ. ಏನಿದು ಸುಪ್ರೀಂ ಕೋರ್ಟ್ ಆದೇಶ, ನಮ್ಮ ಇಡೀ ಇಸ್ಲಾಂ ಧರ್ಮದ ಒಳಗಡೆ ಕೈ ಹಾಕಿಬಿಟ್ಟಿದೆ ಕೋರ್ಟು, ನೀವು ಇದಕ್ಕೆ ಏನಾದರೂ ಪರಿಹಾರ ಕೊಡಲೇಬೇಕು ಅಂತ ಗಾಬರಿ ಆಗಿಬಿಡ್ತಾರೆ ರಾಜೀವ್ ಗಾಂಧಿ. ಸುಪ್ರೀಂ ಕೋರ್ಟಿನ ತೀರ್ಪನ್ನು ಓವರ್ ರೂಲ್ ಮಾಡಿ ಸಂಸತ್ತಿನಲ್ಲಿ ವಿಧೇಯಕವನ್ನು ಮಂಡನೆ ಮಾಡಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಇನ್ವ್ಯಾಲಿಡ್ ಮಾಡ್ತಾರೆ, ಅಸಿಂಧುಗೊಳಿಸ್ತಾರೆ. ಹೀಗೆ ಮಾಡಿದವರು ಈಗ ಯಾವ ಸುಪ್ರೀಂ ಕೋರ್ಟಿನ ತೀರ್ಪನ್ನೇ ಉಲ್ಲಂಘನೆ ಮಾಡಿದಂಥ ಸಂಸತ್ತಿನಲ್ಲಿ ವಿಧೇಯಕ ಮಂಡನೆ ಮಾಡಿ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಬೆಲೆ ಇರಲಾರ್ದ ಹಾಗೆ ಮಾಡಿದರು ಕಾಂಗ್ರೆಸ್ನವರು. ಈಗ ಅದೇ ಕಾಂಗ್ರೆಸ್ಸಿನವರು ಮತ್ತೆ ಸುಪ್ರೀಂ ಕೋರ್ಟ್ ಹೋಗಿ
ಸುಪ್ರೀಂ ಕೋರ್ಟ್ನಲ್ಲಿ ನಿಮ್ಮ ಬಳಿ ಯಾವುದೂ ರೀತಿಯಾದಂಥ ವ್ಯಾಜ್ಯಗಳು ಬರಬಾರ್ದು ಟ್ರಿಬ್ಯುನಲ್ನಲ್ಲಾಗಲಿ ಅಂತ ಮೊರೆ ಹೋಗ್ತಾ ಇದ್ದಾರೆ. ಏನಂತ ಹೇಳ್ತೀರಿ ಇದಕ್ಕೆ? ಅಂದರೆ ಇವರು ಯಾವ ರೀತಿ ನೈತಿಕವಾದಂಥ ದಿವಾಳಿಯನ್ನು ಹೊಂದಿದ್ದಾರೆ ಅನ್ನೋದನ್ನು ಆಲೋಚನೆ ಮಾಡ್ಕೊಂಡು, ಇದರಿಂದ ಒಂದು ಭಾಳ ದೊಡ್ಡದಾದಂಥ ಷಡ್ಯಂತ್ರ ಇದೆ. ಏನಪ್ಪ ಅಂತಂದರೆ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಇವರು ಅಂತ. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂದ್ರೆ, ಒಂದು ವಕ್ಫ್ನ ಜಾಗ ಇರುತ್ತೆ ಅಂತ ತಿಳ್ಕೊಳ್ರಿ. ಒಂದು ಎಕರೆ ಜಮೀನು ಅಥವಾ ಒಂದು ಅರ್ಧ ಎಕರೆ ಜಮೀನು ನಗರ ಪ್ರದೇಶದಲ್ಲಿ ಜಾಗ ಇದೆ, ವಕ್ಫ್ ಹೆಸರಲ್ಲಿದೆ. ಅದನ್ನು ಒಬ್ಬ ಮೌಲಾನ ಯಾವನೋ ಒಬ್ಬ ಇವನಿಗೆ ಅದನ್ನು ಗುತ್ತಿಗೆ ಕೊಡ್ತಾರೆ. ವರ್ಷಕ್ಕೆ ನೀನು ಒಂದು 10,000 ರೂಪಾಯಿ ಬಾಡಿಗೆ ಕೊಡಿ ಜಾಗಕ್ಕೆ. ಆತ ಏನು ಮಾಡ್ತಾನೆ, ಒಂದು ದೊಡ್ಡ ಕಾಂಪ್ಲೆಕ್ಸ್ ಕಟ್ಸಿಬಿಡ್ತಾನೆ. ಆತನಿಗೆ 99 ವರ್ಷಕ್ಕೆ ಲೀಸ್ ಮಾಡ್ಕೊಂಡ ಆತ ವಕ್ಫ್ ಬೋರ್ಡ್ ಮೂಲಕ. ವಕ್ಫ್ನ ಆಸ್ತಿ ಆಗಿರೋದ್ರೆ ವಕ್ಫ್ ಬೋರ್ಡ್ ಇರುತ್ತೆ, ವಕ್ಫ್ ಬೋರ್ಡ್ ಅವನಿಗೆ ಅಗ್ರಿಮೆಂಟ್ ಮಾಡಿಕೊಡುತ್ತೆ. ಹಾಗೆ ಮಾಡಿಕೊಂಡ ಆಸ್ತಿಯನ್ನು ಜಾಗವನ್ನು ಆತ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿಸಿ, ಪಂಚತಾರಾ ಹೋಟ್ಲ್ ಕಟ್ಟಿಸಿ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿಸಿ ಎಲ್ಲ ಮಾಡಿ ಕೋಟಿಗಟ್ಟಲೆ ಬಾಡಿಗೆ ತಗೋತಿರ್ತಾನೆ. ಆತ ವರ್ಷಕ್ಕೆ 10,000 ರೂಪಾಯಿ ಬಾಡಿಗೆ ಕಟ್ತಾ ಇರ್ತಾನೆ. ತಗೊಂಡವನು ಯಾರು? ಅಶ್ರಫಿಯ ಆಗಿರುವಂಥ, ಯಾವುದೋ ಮುಸಲ್ಮಾನರಲ್ಲಿ ಅತ್ಯಂತ ಕುಲೀನ ಸ್ಥಿತಿಯಲ್ಲಿರುವಂಥ ಶ್ರೀಮಂತನಾಗಿರುವಂಥ ಕಟ್ಟರ್ ಮುಲ್ಲಾ ಆಗಿರ್ತಾನೆ. ಆತ ಹೈಲಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಇರ್ತಾನೆ. ವಕ್ಫ್ ಬೋರ್ಡ್ ಬಂದದ್ದೆಷ್ಟು? 10,000 ರೂಪಾಯಿ. ಆತ ದುಡಿತಾ ಇರೋದೆಷ್ಟು? ತಿಂಗಳಿಗೆ 1 ಕೋಟಿ ರೂಪಾಯಿ ಬಾಡಿಗೆ. ಈಗ ಆತ ಏನಾಗತ್ತೆ, ಆತನಿಗೆ ಒಳಗಡೆ ಬೆಂಕಿ ಬಿದ್ದಿದೆ. ಆತ ಏನು ಮಾಡ್ತಾನೆ, ಫಂಡಿಂಗ್ ಮಾಡಿ ತನ್ನ ಸುತ್ತಮುತ್ತಲು ಇರೋ ಎಲ್ಲ ಜನರನ್ನ ಸೇರಿಸಿ ಪ್ರತಿಭಟನೆ ಮಾಡಿಸ್ತಾನೆ, ಗಲಾಟೆ ಮಾಡಿಸ್ತಾನೆ, ಎಲ್ಲ ರೀತಿಯಾದಂಥ ವಿಧ್ವಂಸಕ ಕೃತ್ಯ ಮಾಡಲಿಕ್ಕೆ ಪ್ರಚೋದನೆಯನ್ನು ಕೊಡ್ತಾನೆ. ಅಷ್ಟೇ ಅಲ್ಲ, ಮುಂದೆ ಯಾವ ವೋಟ್ ಬ್ಯಾಂಕ್ ಅಂಥೇಳಿ ಕಾಂಗ್ರೆಸ್ನವರು ಇಷ್ಟು ದಿವಸ ಕಾಯ್ಕೊಂಡು ಕೂತಿದ್ರಲ್ಲ, ಆ ವೋಟ್ ಬ್ಯಾಂಕು ನಡೆಯಲಾರದ ಹಾಗೆ ಆತ ಪಿತೂರಿಯನ್ನು ಮಾಡ್ತಾನೆ. ಈ ಮೌಲಾನಾ, ಮುತುವಲ್ಲಿ ಇವರೆಲ್ಲ ಏನಿದಾರಲ್ಲ, ಇವರೆಲ್ಲ ಈ ರೀತಿ ಬೆಳ್ಕೊಂಡ್ಬಿಟ್ಟಿದ್ದಾರೆ. ದೇಶಾದ್ಯಂತ ಸಹಸ್ರಾರು ಆಸ್ತಿಗಳು ಈ ರೀತಿ ಹೊಡ್ಕೊಂಡಿದ್ದಾರೆ. ಆ ಹೊಡ್ಕೊಂಡ ಆಸ್ತಿ, ಈ 3,000 ಕೋಟಿ ರೂಪಾಯಿ ಆದಾಯ ಬಂದಿದೆ ಇದರಿಂದ ಅಂಥೇಳಿ ಅಸಾದುದ್ದೀನ್ ಓವೈಸಿ ಬಗ್ಗೆ ಎಲ್ಲರೂ ಆರೋಪ ಮಾಡ್ತಾ ಇದ್ದಾರೆ. ಈ 3,000 ಕೋಟಿ ಆಸ್ತಿ ಹೆಂಗೆ ಬರುತ್ತೆ? ಇದೇ ರೀತಿಯಾದಂಥ ಅಗ್ರಿಮೆಂಟು, MOUಗಳನ್ನ ಮಾಡಿಕೊಂಡು, ಗುತ್ತಿಗೆ ಆಧಾರದಲ್ಲಿ ಪಡ್ಕೊಂಡು, ಕಂಡಲ್ಲಿ ಆಸ್ತಿಗಳನ್ನು ಮಾಡಿಕೊಂಡು, ಕಾಂಪ್ಲೆಕ್ಸ್ಗಳನ್ನ ಕಟ್ಕೊಂಡು, ಬಾಡಿಗೆ ಪಡ್ಕೊಂಡು, ಈ ರೀತಿಯಾದಂಥ ಇಷ್ಟ ಬಂದ ಹಾಗೆ ಕಬಳಿಸುವ ಕೆಲಸ ಆಗಿದೆ. ಈಗ ಯಾರ್ಯಾರು ಕಬಳಿಸಿದಾರೋ ಅವ್ರಿಗೆ ಸಮಸ್ಯೆ ಉದ್ಭವ ಆಗಿದೆ. ಯಾಕೆಂದರೆ ಎಲ್ಲ ಆಸ್ತಿಗಳು ವಾಪಸ್ಸೀಗ ಸರ್ಕಾರದ ಸುಪರ್ದಿಗೆ ಹೋಗ್ತವೆ ದಾಖಲೆಗಳಿಲ್ಲದೆ ಹೋದರೆ. ವಕ್ಫ್ನ ಆಸ್ತಿ ಅಂತ ಹೇಳಿದಾಗ ವಕ್ಫ್ಗೆ ಯಾರು ವಕಾಫ್ ಮಾಡಿದ್ರು, ಯಾರು ದಾನ ಕೊಟ್ಟಿದ್ರು, ಆ ದಾನ ಕೊಟ್ಟವರ ದಾನಪತ್ರ ಇರಬೇಕು. ಮತ್ತು ಆ ದಾನ ಕೊಟ್ಟದ್ದನ್ನು ತಗೊಂಡವರು ಯಾರು ಮತ್ತು ಅದನ್ನು ಯಾವ ರೀತಿ ವಿನಿಯೋಗನೆ ಮಾಡ್ತಾ ಇದ್ದಾರೆ ಅನ್ನೋದರ ಮಾಹಿತಿಯನ್ನು ಕೊಡಬೇಕು. ಇಷ್ಟೆಲ್ಲ ಮಾಡಿದರೆ ಮಾತ್ರ ಆ ಜಾಗ ಉಳಿಯುತ್ತೆ. ವ್ಯಾಜ್ಯ ಇದ್ರೂ ಉಳಿಯೋದಿಲ್ಲ, ಸರ್ಕಾರಿ ಜಮೀನಾಗಿದ್ರೂ ಉಳಿಯೋದಿಲ್ಲ, ದಾಖಲಾತಿ ಇರಲಾರ್ದಂಥ ಜಾಗ ಉಳಿಯೋದಿಲ್ಲ. ಒಂದೇ ಒಂದು ಶಬ್ದದಲ್ಲಿ ಹೇಳಬೇಕು ಅಂದರೆ ಯಾವುದೂ ಉಳಿಯೋದೇ ಇಲ್ಲ. ದೇಶದಲ್ಲಿರುವಂಥ 100 ಆಸ್ತಿಗಳಲ್ಲಿ 2% ಆಸ್ತಿ ಉಳಿದ್ರೆ ಬಹಳ ದೊಡ್ಡದು. ಅಸಾದುದ್ದೀನ್ ಓವೈಸಿ ಸಂಸತ್ನಲ್ಲಿ ಅದೇ ಗಲಾಟೆ ಮಾಡಿದ್ದು. ಯಾವುದೋ ಒಂದು ದರ್ಗಾ ಇರುತ್ತೆ, ಯಾವುದೋ ಒಂದು ಮಸೀದಿ ಇರುತ್ತೆ, ಯಾವುದೋ ಒಂದು ಕಾಂಪ್ಲೆಕ್ಸ್ ಇರುತ್ತೆ, ಯಾವುದೋ ಕಾಲದಲ್ಲಿ ಮಾಡಿರ್ತೀವಿ, ಈಗ ದಾಖಲೆ ಕೊಡು ಅಂದರೆ ಹೆಂಗೆ ಕೊಡ್ಲಿಕ್ಕಾಗತ್ತೆ? ಹೌದಪ್ಪ, ನೀನು ಯಾವತ್ತೂ ಹುಟ್ಟಿದೆಯಾ? 75 ವರ್ಷದಿಂದ ಹುಟ್ಟಿದೆಯಾ? 65-70 ವರ್ಷದಿಂದ? ಇವತ್ತಿನ ಬರ್ತ್ ಸರ್ಟಿಫಿಕೇಟ್ ಕೇಳುತ್ತೆ ಸರ್ಕಾರ, ಬರ್ತ್ ಸರ್ಟಿಫಿಕೇಟ್ ಕೊಡಲ್ವಾ? ನೀನು ಯಾವ ಊರಲ್ಲಿ ಹುಟ್ಟಿದೆಯಾ ಅಂತ ದಾಖಲೆ ಕೇಳುತ್ತೆ. ಇಂಥ ಆಸ್ಪತ್ರೆ ಅಂತ ಹೇಳ್ತೀಯಲ್ವಾ? ಹುಟ್ಟಿದ್ದಕ್ಕೆ ದಾಖಲೆ ಕೊಡ್ತೀಯ ತಾನೆ. ಬದುಕಿರುವಂಥ ವ್ಯಕ್ತಿ ಪೆನ್ಷನ್ ತಗೋಬೇಕು ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಕೊಡುವಂಥ ಕೇಳುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ಹಾಗಿರುವಾಗ ಒಂದು ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಒಂದು ಆಸ್ತಿಗೆ ದಾಖಲಾತಿಗಳೇ ಇಲ್ಲ ಅಂದ್ರೆ ಅದು ನಿಮ್ಮ ಆಸ್ತಿ ಅಂತ ನಾವು ಒಪ್ಕೊಳ್ಳಿಕ್ಕೆ ಹೆಂಗಾಗತ್ತೆ? ಬದುಕಿರೋ ವ್ಯಕ್ತಿ ವೃದ್ಧಾಪ್ಯದಲ್ಲಿ ಜೀವನ ಮಾಡಿ ಎಲ್ಲ ಮಾಡಿದ ವ್ಯಕ್ತಿಗೆ ಲೈಫ್ ಸರ್ಟಿಫಿಕೇಟ್ ಕೇಳುತ್ತೆ ಬ್ಯಾಂಕು, ಬದುಕಿದೆಯಾ ಇಲ್ವಾ ಅಂತ. ಒಂದು ಪಾಸ್ಪೋರ್ಟ್ ಕೇಳಲಿಕ್ಕೆ ಹೋದ್ರೆ ನಿನ್ನ ಆಧಾರ್ ಕಾರ್ಡ್ ಕೇಳ್ತಾರೆ, ನಿನ್ನ ಬರ್ತ್ ಸರ್ಟಿಫಿಕೇಟ್ ಕೇಳ್ತಾರೆ, ಅಫಿಡೇವಿಟ್ ಕೇಳ್ತಾರೆ. ಅಂಥದ್ರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಆಸ್ತಿನ ದಾಖಲಾತಿಗಳನ್ನ ಕೇಳಬೇಡ ಅಂದರೆ ಹೆಂಗೆ? ಈಗ ಸಮಸ್ಯೆ ಉದ್ಭವ ಆಗಿಬಿಟ್ಟಿದೆ. ನಿನ್ನೆ ಶುಕ್ರವಾರ ದಿವಸ ಎಲ್ಲ ಕಡೆ ಎಲ್ಲೆಲ್ಲಿ ಮುಸಲ್ಮಾನರ ಬಾಹುಳ್ಯ ಇದೆಯೋ, ಎಲ್ಲಿ ಭಾರತೀಯ ಜನತಾ ಪಾರ್ಟಿ ವಿರೋಧಿ ಸರ್ಕಾರಗಳಿದಾವೋ ಅಲ್ಲೆಲ್ಲ ಮುಸಲ್ಮಾನರು ಬೀದಿಗೆ ಇಳಿದ್ಬಿಟ್ರು. ಒಂದೇ ಒಂದು ಖುಷಿ ಸಂಗತಿ ಏನಂದರೆ, ಒಂದೇ ಒಂದು ಕಲ್ಲು ತೂರಾಟ ಆಗಲಿಲ್ಲ, ಒಂದು ಕಡೆ ಅಶ್ರುವಾಯು ಸಿಡಿಸಲಿಲ್ಲ, ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾಳು ಮಾಡಲಿಲ್ಲ. ಯಾಕೆ ಹಾಳು ಮಾಡಲಿಲ್ಲ? ಹಾಳು ಮಾಡಿದರೆ ಹಿಂದ್ಗಡೆ ಬುಲ್ಡೋಸರ್ ಬರುತ್ತೆ ಅನ್ನುವಂಥ ಭಯ ಇವತ್ತು ಕಾಡ್ತಾ ಇದೆ.
ಒಬ್ಬ ಯೋಗಿ ಆದಿತ್ಯನಾಥ್ ಕಾನೂನು ಸುವ್ಯವಸ್ಥೆಯನ್ನು ಹೇಗೆ ಕಾಪಾಡಬೇಕು ಅಂತ ಇಡೀ ದೇಶಕ್ಕೆ ಮಾದರಿಯಾಗಿ ತೋರಿಸ್ಕೊಟ್ಟಿದ್ದಾರೆ. ಅದನ್ನು DMKಯ ಸ್ಟಾಲಿನ್ನೂ ಪಾಲಿಸಬೇಕು, ಪಶ್ಚಿಮ ಬಂಗಾಳದ ಮಮತಾ ಬೇಗಂ ಪಾಲಿಸಬೇಕು, ಕರ್ನಾಟಕದ ಸಿದ್ದರಾಮಯ್ಯನೂ ಪಾಲಿಸಬೇಕು, ಅಲ್ಲಿ ರೇವಂತ್ ರೆಡ್ಡಿನೂ ಪಾಲಿಸಬೇಕು. ಅಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಈ ಯೋಗಿ ಆದಿತ್ಯನಾಥ್. ಪಶ್ಚಿಮ ಬಂಗಾಳದಲ್ಲಿ ಶುಕ್ರವಾರ ದಿವಸ ಏನು ಜನರಾಶಿ, ಕಲ್ಕತ್ತಾದಲ್ಲಿ ನೋಡಿಬಿಟ್ರೆ ಎಲ್ಲಿ ನೋಡಿದರೂ ಜಾಳಿಗೆ ಟೊಪ್ಪಿಗೆ, ಎಲ್ಲಿ ನೋಡಿದರೂ ಮಕ್ಕಮಲ್ ಟೊಪ್ಪಿಗೆ, ರಸ್ತೆ ಉದ್ದಕ್ಕೂ ಜನ. ಮಸೀದಿಯಲ್ಲಿ ನಮಾಜ್ ಮುಗಿಸ್ಕೊಂಡು ಎಲ್ಲ ಜನನೂ ರೋಡಲ್ಲೇ ಇದ್ದರು. ಬಿಹಾರದಲ್ಲಿದ್ದರು, ಗುಜರಾತ್ನಲ್ಲಿದ್ದರು, ಮಹಾರಾಷ್ಟ್ರದಲ್ಲಿದ್ದರು, ಉತ್ತರ ಪ್ರದೇಶ ಒಂದ್ಬಿಟ್ಟು ಬಾಕಿ ಎಲ್ಲ ಕಡೆ ಇದ್ದರು. ಉತ್ತರ ಪ್ರದೇಶದಲ್ಲಿ ಎಲ್ಲೇ 1-2 ಕಡೆ ಚದರದ ಹಾಗೆ ಜನ ಬಿಟ್ಟರೆ ಬೇರೆ ಎಲ್ಲ ರಾಜ್ಯದಲ್ಲಿ ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿ ಇಲ್ಲವೋ, ಗುಜರಾತ್ ಬಿಟ್ಬಿಡಿ, ಉಳಿದು ಎಲ್ಲ ಕಡೆ ಬಿಹಾರ ಗುಜರಾತ್ ಬಿಟ್ಟರೆ ಎಲ್ಲ ಕಡೆ ಬಂದು ರೋಡಿಗೆ ಬಂದು ನಿಂತಿದ್ರು. ಒಂದು ಮಾತು ಹೇಳಿದ್ರು ಇವರು, ಏನಂತ? ಅಸಾದುದ್ದೀನ್ ಓವೈಸಿ ಹಿಂದೂಗಳೇನು ಜಾತ್ರೆ ಮಾಡೋದಿಲ್ವಾ, ಹಿಂದೂಗಳೇನು ಉತ್ಸವ ಮಾಡೋದಿಲ್ವಾ, ಹಿಂದೂಗಳೇನು ಶೋಭಾಯಾತ್ರೆ ಮಾಡೋದಿಲ್ವಾ, ಅವ್ರ ಬೀದಿಗೆ ಇಳಿಬಹುದು, ನಾವು ಇಳಿಬಾರ್ದ ಅಂತ. ಹಿಂದೂಗಳು ಹೋದರೆ ಶೋಭಾಯಾತ್ರೆ ಅಂತ ಹೋಗ್ತಾರೆ, ಉತ್ಸವ ಅಂತ ಹೋಗ್ತಾರೆ. ನಿಮ್ಮಂಗೆ ನಮಾಜ್ ಆದ ತಕ್ಷಣ ಕಲ್ ತೂರಬೇಕು ಅಂತ ರೋಡ್ಗೆ ಹೋಗಿ ನಿಲ್ಲೋದಿಲ್ಲ. ಕಾನೂನು ವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ, ಕಾನೂನು ವ್ಯವಸ್ಥೆಗೆ ಉಲ್ಲಂಘನೆ ಮಾಡಲಾರದ ಹಾಗೆ ಹಿಂದೂಗಳು ಉತ್ಸವ ಮಾಡ್ತಾರೆ. ನೀವು ನಮಾಜ್ ಮುಗಿಸಿದ ತಕ್ಷಣ ನಿಮ್ಮ ಮೌಲಾನ ಹೇಳಿದಂತೆ ಬೀದಿಗಿಳಿದು ಗಲಾಟೆ ಮಾಡಲಿಕ್ಕೆ ಇಳಿತೀರಿ. ಆದ್ದರಿಂದ ನಿಮ್ಮ ಬೀದಿನಲ್ಲಿ ನೀವು ನಮಾಜ್ ಮಾಡಬೇಡ ಅಂತ ಹೇಳಿದ್ರು, ಬೇರೆ ಏನೂ ಕಾರಣ ಇಲ್ಲ. ಈಗ ಕೋರ್ಟ್ ಹೋಗಿದೆ ಅಂತ ಎಲ್ಲರೂ ಆತಂಕದಿಂದ ಮಾತಾಡ್ತಾ ಇದ್ದಾರೆ. ನಾನು ನಿನ್ನೆ ಹೊರಗಡೆ ಎಲ್ಲೆಲ್ಲಿ ಹೋದೆ ಎಲ್ಲ ಕಡೆ ನನಗೆ ಏನು ಸಾರ್ ನೀವು ಸಂಸತ್ನಲ್ಲಿ ಪಾಸ್ ಆಯಿತು ಅಂತ ಏನು ಭಾರಿ ವಿಡಿಯೋದಲ್ಲಿ ಏನು ಭಾರಿ ಮಾತಾಡ್ತೀರಾ ನೀವು, ಹೆಂಗೆ ಇಟ್ಟರು ನೋಡಿ, ನಿಮಗೆ ಸುಪ್ರೀಂ ಕೋರ್ಟ್ಗೆ ಯಾವ ರೀತಿ ಕೇಸ್ ಹಾಕಿದ್ದಾರೆ ನೋಡಿ ಅಂತ ನನಗೆ ಎಲ್ಲರೂ ಪ್ರಶ್ನೆ ಮಾಡಿದ್ರು. ನನಗೆ ನಗು ಬಂತು. ಅಲ್ರಿ, ನಾವು ಇಲ್ಲಿ ಕೂತ್ಕೊಂಡು ಕೋರ್ಟ್ಗೆ ಹೋಗಿದ್ರ ಬಗ್ಗೆ ಮಾತಾಡ್ತೀವಿ, ಸಂಸತ್ನಲ್ಲಿ ಪಾಸ್ ಆದದ್ದನ್ನೇ ಚಾಲೆಂಜ್ ಮಾಡಿದ್ರ ಬಗ್ಗೆ ಆತಂಕ ಪಡ್ತೀವಿ ಅಂದರೆ ಅಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ ಇದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ವಾ? ಇದು ಅಕಸ್ಮಾತ್ ಕಾನೂನಿನ ರೀತಿಯ ಮತ್ತೆ ಇದಕ್ಕೇನಾದರೂ ತಡೆಯಾಜ್ಞೆ ಬರಲ್ವಾ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋರಿದಿಲ್ವಾ? ಒಂದು ವೇಳೆ ಇದ್ರ ವಿಚಾರಣೆ ನಡೆದರೆ ಎಲ್ಲಿ ಅಸಿಂಧು ಆಗಿಬಿಡುತ್ತೆ ಅನ್ನುವಂಥ ಗಾಬರಿ ಇರೋದಿಲ್ವಾ ಅವ್ರಿಗೆ? ಅದ್ರ ಬಗ್ಗೆ ಗಮನ ಹರಿಸಲಾರದೆ ಮಾಡಿರ್ತಾರ. ಅದೆಲ್ಲವನ್ನೂ ಪರಿಗಣನೆಗೆ ತೆಗೆದುಕೊಂಡು ಅವಲೋಕಿಸಿ ಕಾನೂನಾತ್ಮಕವಾಗಿ ಒಂದು ಬಿಲ್ಲನ್ನು ಹೇಗೆ ಪಾಸ್ ಮಾಡಿಸ್ಬೇಕು ಅನ್ನುವ ರೀತಿಯಲ್ಲಿ ಒಂದು ಬಿಲ್ಲನ್ನು ಪಾಸ್ ಮಾಡಿರ್ತಾರೆ. ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠದ ಒಂದು ರೂಲಿಂಗ್ ಇದೆ. ಏನಂತ ಹೇಳ್ತದೆ? ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅಂದರೆ ಸಂಸತ್ನಲ್ಲಿ, ವಿಧಾನಮಂಡಲದಲ್ಲಿ ಮಂಡಿಸುವಂಥ ಮಸೂದೆಗಳು, ವಿಧೇಯಕಗಳು ಯಾವುದೇ ಇದ್ರೂ ಕೂಡ ಮೇಲ್ನೋಟಕ್ಕೆ ಅವು ಸಿಂಧುತ್ವವನ್ನು ಹೊಂದಿವೆ, ಸಾಂವಿಧಾನಿಕ ಸಿಂಧುತ್ವವನ್ನು ಹೊಂದಿದ್ದಾವೆ ಅಂತ ಪ್ರೈಮಾ ಫಸೆ ಮೇಲ್ನೋಟಕ್ಕೆ ಒಪ್ಪಿಕೊಳ್ಳಬೇಕು, ಮೇಲ್ನೋಟಕ್ಕೆ ಅದು ಕಾನೂನುಬದ್ಧವಾಗಿದೆ ಅಂತ ತಿಳ್ಕೋಬೇಕು ಅಂತ ಕೋರ್ಟೇ ಹೇಳಿದೆ. ಹಾಗೆ ಹೇಳಿದಾಗ ಯಾವನೋ ಒಬ್ಬ ಅಸಾದುದ್ದೀನ್ ಓವೈಸಿ, ಯಾವನೋ ಒಬ್ಬ ಜಯರಾಮ್ ರಮೇಶ್ ಕೋರ್ಟ್ಗೆ ಹಾಕಿದ ತಕ್ಷಣ ಈಗೇನು ವಕ್ಫ್ ಬಿಲ್ ಪಾಸ್ ಆಗಿದೆಯಲ್ಲ ಅದು ಅಸಿಂಧು ಆಗ್ಲಿಕ್ಕೆ ಸಾಧ್ಯನಾ? ಇದರ ರೆಪರ್ಕೇಷನ್ ಏನಾಗಿದ್ದಾವೆ, ಉತ್ತರ ಪ್ರದೇಶದಲ್ಲಿ ಏನು ನಡೆದಿದೆ, ಯೋಗಿ ಆದಿತ್ಯನಾಥ್ ಯಾವ ರೀತಿ ಕ್ರಮ ಕೈಗೊಳ್ತಾ ಇದ್ದಾರೆ, ಇದೆಲ್ಲದರ ಕುರಿತು ಒಂದು ಡಿಟೇಲ್ ಆದಂಥ ವಿಡಿಯೋವನ್ನು ನಾಳಿನ ಬೆಳಗಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.